ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಲೆಕ್ಷನ್ ಸಾಲ್ಟ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಮಗೊಂದು ಅರೇನ ಕೊಟ್ಟಿದ್ದಾರೆ. ಸೊ ಅರೇಗೆ ನೇಮ್ ಮಾಡ್ಕೊಡೋಣ. ಸೊ x is equal to, ಸೊ ಅದಕ್ಕೆ ನೀವು ಏನಾದ್ರೂ ನೇಮ್ ಕೊಡಬಹುದು. ಸೊ ಫಸ್ಟ್ ಏನ್ ಮಾಡಬೇಕು, ಇಂಡೆಕ್ಸಿಂಗ್ ಮಾಡ್ಬೇಕು. ಸೊ ಇಂಡೆಕ್ಸಿಂಗ್ ಎಲ್ಲಿಂದ ಶುರು ಆಗುತ್ತೆ? 0 ಇಂದ. 0 1 2 3 4 5 6. ಸೊ 0 to 6 ನಾನು ಏನು ಮಾಡಿದೆ, ಇಂಡೆಕ್ಸಿಂಗ್ ಮಾಡ್ಕೊಂಡೆ. ಅಂದರೆ ನನಗೆ ಟೋಟಲ್ ಎಷ್ಟು ಬಂದು, ಟೋಟಲ್ ಎಲಿಮೆಂಟ್ಸ್ n is equal to 7. ಯಾಕಂದರೆ 1 2 3 4 5 6 7, ಯಾಕಂದರೆ 0 ಇಂದ ಇಂಡೆಕ್ಸಿಂಗ್ ಶುರುವಾಗಿತ್ತು. ಸೊ ಇವಾಗ ನನಗೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ 7 ಇದ್ದರೆ ನನಗೆ ಈ ಸೆಲೆಕ್ಷನ್ ಸಾರ್ಟ್ ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟು ಬೇಕು ಸ್ಟೆಪ್ಸು? ಸ್ಟೆಪ್ ಈಸ್ ಈಕ್ವಲ್ ಟು 7 ಮೈನಸ್ 1, ಅಂದರೆ n ಮೈನಸ್ 1 ಸ್ಟೆಪ್ಸ್ ಬೇಕು. ಸೊ ಟೋಟಲ್ 6 ಸ್ಟೆಪ್ಸ್ ಅಲ್ಲಿ ನನಗೆ ಈ ಸೆಲೆಕ್ಷನ್ ಸಾರ್ಟ್ ಪ್ರಾಬ್ಲಮಿನ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಇದರದ್ದು ಏನು ಫಂಡ ಅಂದರೆ ಈಸಿ ಸಿಂಪಲ್. ಫಸ್ಟ್ ಏನು ಮಾಡ್ತೀನಿ, ನಾನು ಒಂದು ಸಾರ್ಟೆಡ್ ಮತ್ತೆ ಇನ್ನೊಂದು ಅನ್ಸಾರ್ಟೆಡ್ ಅಂತ ಎರಡು ಸಬ್ ಲಿಸ್ಟ್ಗಳಾಗಿ ಮಾಡ್ಕೊಂತ ಹೋಗ್ತೀನಿ. ಈ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಏನು ಮಾಡ್ತೀನಿ, ಸೊ ಮೊದಲನೇ ಎಲಿಮೆಂಟ್ನ ನೋಡ್ತೀನಿ, ಮೊದಲನೇ ಎಲಿಮೆಂಟ್. ಮತ್ತೆ ಈ ಉಳಿದಿರುವಂತಹ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವ ಎಲಿಮೆಂಟ್ ಸ್ಮಾಲರ್ ವ್ಯಾಲ್ಯೂ ಇದೆ, ಸ್ಮಾಲ್ ವ್ಯಾಲ್ಯೂ ಯಾವ ಎಲಿಮೆಂಟ್ ಇದೆ, ಆ ಎಲಿಮೆಂಟ್ನ ಏನು ಮಾಡ್ತೀನಿ, ಇದ್ರ ಜೊತೆ ಸ್ವ್ಯಾಪ್ ಮಾಡ್ತೀನಿ. ಅಂದ್ರೆ ಸ್ಮಾಲ್ ಇರುವಂತಹ ಎಲಿಮೆಂಟ್ ಮೊದಲನೇ ಪ್ಲೇಸಿಗೆ ಬರುತ್ತೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ. ಆ ಮೊದಲನೇ ಪ್ಲೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಏನು ಮಾಡುತ್ತೆ, ಆ ಸ್ಮಾಲ್ ನಂಬರ್ ಎಲ್ಲಿತ್ತು ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನೋಡೋಣ ಪ್ರಾಬ್ಲಮ್. ಸೊ ಫಸ್ಟ್ ಏನಿದೆ, 15 28 17 12 18 9 6. ಸೊ ಫಸ್ಟ್ ಏನು ಮಾಡ್ತೀನಿ ನಾನು ಅಂದರೆ, ಸೊ 15 28 17 12 18 9 6 ನಾನೇನು ಹೇಳಿದೆ, ಅನ್ಸಾರ್ಟೆಡ್ ಮತ್ತೆ ಸಾರ್ಟೆಡ್ ಆಗಿ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲೊಂದು ಲೈನ್ ಹಾಕ್ತೀನಿ. ಸೊ ಇದು ಸಾರ್ಟೆಡ್. ಸೊ ಸಾರ್ಟೆಡ್ ಸೈಡಲ್ಲಿ ನಾನು ಯಾವುದನ್ನು ತಗೊಂಡಿಲ್ಲ, ಪ್ರತಿಯೊಂದು ಎಲಿಮೆಂಟ್ನು ನಾನೇನಂತ ತಗೊಂಡಿದ್ದೀನಿ, ಅನ್ಸಾರ್ಟೆಡ್ ಅಂತಾನೆ ತಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಮೊದಲನೇ ಎಲಿಮೆಂಟ್ ಇಲ್ಲಿದೆ. ಸೊ ಮೊದಲನೇ ಎಲಿಮೆಂಟ್ ಮತ್ತೆ ಈ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಚಿಕ್ಕ ಎಲಿಮೆಂಟ್ ಯಾವ್ದಿರೋದು, ಸೊ ಚಿಕ್ಕ ಎಲಿಮೆಂಟ್ ಇರೋದು 6. ಸೊ ಇವಾಗ ಏನು ಮಾಡಬೇಕು, ಚಿಕ್ಕ ಎಲಿಮೆಂಟ್ನ ನಾನು ಮೊದಲನೇ ಪ್ಲೇಸಿಗೆ ತರಬೇಕು. ಸೊ ಈ ಮೊದಲನೇ ಪ್ಲೇಸ್ ಅಲ್ಲಿ ಇರುವಂತದ್ದನ್ನ ನಾನು ಸ್ಮಾಲ್ ಎಲಿಮೆಂಟ್ ಎಲ್ಲಿದೆ ಅಲ್ಲಿಗೆ ನಾನು ಶಿಫ್ಟ್ ಮಾಡಬೇಕು. ಸೊ ಇವಾಗ ಏನಾಯ್ತು, 6 ಇಲ್ಲಿಗೆ ಬಂತು. 6 28 17 12 18 ಮತ್ತೆ 6 ಪ್ಲೇಸಿಗೆ 15 ಆಯಿತು. 6 ಪ್ಲೇಸಿಗೆ 15 ಆಯಿತು. ಸೊ ಇವಾಗ ಏನಾಯಿತು, ನಾನು ಸ್ಮಾಲ್ ಇತ್ತಲ್ವ 6, ಅದನ್ನ ನಾನು ಈ ಕಡೆ ತಂದಿದ್ದೀನಿ. ನಾನು ಇವಾಗ ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡ್ತೇನೆ. ಸೊ ಇವಾಗ ಏನಾಯ್ತು, ಈ ಕಡೆ ಸಾರ್ಟೆಡ್ ಆಯಿತು, ಈ ಕಡೆ ಇನ್ನು ಉಳಿದಿರುವಂಥದ್ದು ಅನ್ಸಾರ್ಟೆಡ್. ಸೊ ಅನ್ಸಾರ್ಟೆಡ್ ಸೈಡಲ್ಲಿ ಫಸ್ಟ್ನ ಎಲಿಮೆಂಟ್ ಯಾವುದು, 28. ಸೊ ರೈಟ್ ಹ್ಯಾಂಡ್ ಈ ಸೈಡಲ್ಲೇ ಸ್ಮಾಲೆಸ್ಟ್ ನಂಬರ್ ಯಾವುದು, ಸ್ಮಾಲೆಸ್ಟ್ ನಂಬರ್ ಇರೋದು 12. ಸ್ಮಾಲೆಸ್ಟ್ ನಂಬರ್ ಇರೋದು ಯಾವುದು, 12. ಸಾರಿ, ಇದೊಂದು 9 ಅನ್ನು ಬಿಟ್ಟಿದ್ದೆ, 9 ಮತ್ತೆ 15. ಸೊ ಇವಾಗ ಏನು ಮಾಡಬೇಕು, ಸ್ಮಾಲೆಸ್ಟ್ ನಂಬರ್ ಯಾವುದು, ಸ್ಮಾಲೆಸ್ಟ್ ನಂಬರ್ ನನಗೆ 9 ಇದೆ. ಸೊ ಇವಾಗ ಏನು ಮಾಡಬೇಕು, 9 ಮತ್ತೆ 28ನ ಸ್ವ್ಯಾಪ್ ಮಾಡಬೇಕು. 9 28 ಪ್ಲೇಸಿಗೆ ಬರುತ್ತೆ, 28 ಏನಾಗುತ್ತೆ 9 ಪ್ಲೇಸಿಗೆ ಹೋಗುತ್ತೆ. ಸೊ ಇವಾಗ ಏನಾಯಿತು, ನಮ್ಮದು 6 9 17 12 18 9 ಪ್ಲಸ್ಗೆ 28 ಆಯಿತು. ಸೊ 28 ಮತ್ತೆ 15. ಸೊ ಇವಾಗ ನಮಗೆ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಬಂತು, ಇಲ್ಲಿವರೆಗೂ 2 ಎಲಿಮೆಂಟ್ಸ್ ಬಂತು. ಇನ್ನು ಉಳಿದಿರೋಂಥದ್ದು ನಾಟ್ ಸಾರ್ಟೆಡ್. ಸೊ ಇವಾಗ ಮೊದಲನೇ ಎಲಿಮೆಂಟ್ ಮತ್ತೆ ಸ್ಮಾಲರ್ ಎಲಿಮೆಂಟ್ ಯಾವುದು, 12. ಸೊ ಇವಾಗ ಏನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ, 6 9 12. ಸೊ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಬಂತು. ಸೊ ಇನ್ನು ಉಳಿದಿರೋಂಥದ್ದು 17, ಇಲ್ಲೇ ಸ್ವ್ಯಾಪ್ ಮಾಡ್ತಾ ಇರೋದು. ಸೊ 17 18 28 15. ನೆಕ್ಸ್ಟ್ ಮೊದಲನೇ ಎಲಿಮೆಂಟ್ ಯಾವುದು, 17. ಸೊ 17ಗಿಂತ ಯಾವುದಾದ್ರೂ ಚಿಕ್ಕ ವ್ಯಾಲ್ಯೂ ಇದೆಯಾ, ಎಸ್ 15 ಇದೆ. ಸೊ 15 ಏನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದಾಗ ಏನಾಯಿತು, 6 9 12 15 18 28 ಮತ್ತೆ 17. ಸೊ ಇವಾಗ ನನಗೆ ಸಾರ್ಟೆಡ್ ಸಬ್ ಲಿಸ್ಟ್ ಇಲ್ಲಿವರೆಗೂ ಬಂತು. ಸೊ ಈ ರೈಟ್ ಹ್ಯಾಂಡ್ ಸೈಡ್ ಈ ಕಡೆ ಬರೀತೀನಿ. ಸೊ ಇವಾಗ ಏನಾಯಿತು, ಸ್ಮಾಲೆಸ್ಟ್ ನಂಬರ್ ಯಾವುದು, ಈ ಸೈಡಲ್ಲಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 17. ಸೊ 17ನ 18 ಪ್ಲೇಸ್ಗೆ ನಾನು ಸ್ವ್ಯಾಪ್ ಮಾಡ್ತೀನಿ.
ಸೊ ಇವಾಗ ಏನಾಯ್ತು ನನ್ನ ಲಿಸ್ಟು 6 9 12 15 ಮತ್ತು 17 ಈ ಕಡೆ ಬಂತು 18 ಪ್ಲೇಸಿಗೆ. ಸೊ ಇದುವರೆಗೂ ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಆಯಿತು. ಸೊ 28 ಮತ್ತು 18. ಸೊ ಇಷ್ಟು ಮಾತ್ರ ಉಳ್ಕಂತು ನನಗೆ ಅದು ಸಾರ್ಟೆಡ್ ಸಬ್ ಲಿಸ್ಟಲ್ಲಿ. ಸೊ ಇವಾಗ ಫಸ್ಟ್ ಎಲಿಮೆಂಟ್ ಯಾವುದು 28 ಮತ್ತು ಸ್ಮಾಲರ್ ನಂಬರ್ ಯಾವುದು 18. ಸೊ ಇವಾಗ ಏನು ಮಾಡಬೇಕು, ಮತ್ತೆ ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದಾಗ ಏನಾಯಿತು 6 9 12 15 17 18 20. ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಅಸೆಂಡಿಂಗ್ ಆರ್ಡರ್ ಇದೆ. ಸೊ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.